ಇದರ ಜೊತೆಗೆ ಈಗಾಗಲೇ CWC ಸಭೆಗೆ ಮತ್ತೆ ಹೋಗೋಣ. CWC ಸಭೆಗೆ ಏನೇನು ಆರಂಭವಾಗಿದೆ, ಎಲ್ಲ ನಾಯಕರು ಕೂಡ ಆಗಮಿಸಿದ್ದಾರೆ. ನೋಡ್ತಾ ಇದ್ದಾರೆ ದೃಶ್ಯಗಳಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಸೋನಿಯಾ ಗಾಂಧಿ, KC ವೇಣುಗೋಪಾಲ್, BK ಹರಿಪ್ರಸಾದ್ ಈ ಎಲ್ಲ ಹಿರಿಯ ನಾಯಕರು ಈಗಾಗಲೇ ಸಭೆಯಲ್ಲಿ ಆಗಮಿಸಿದ್ದಾರೆ. ಇನ್ಫ್ಯಾಕ್ಟ್ ವಿಶೇಷ ಆಹ್ವಾನಿತರಾಗಿ ಎಲ್ಲ ರಾಜ್ಯಗಳ PCC ಅಧ್ಯಕ್ಷರು ಹಾಗೂ ಮುಖ್ಯಮಂತ್ರಿ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಅಥವಾ ವಿಪಕ್ಷ ನಾಯಕರನ್ನು ಅಲ್ಲಿ ಕರೆಯಲಾಗ್ತಾ ಇದೆ. ಒಟ್ಟಲ್ಲಿ ಈ ಸಭೆಗೆ ಎಲ್ಲರೂ ಆಗಮಿಸಿದ್ದಾರೆ. ಈಗಾಗಲೇ ಸೋನಿಯಾ ಗಾಂಧಿ ಬಂದಿರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಇದರ ಜೊತೆಗೆ ಇನ್ನಿತರ ನಾಯಕರು ಕೂಡ ಆಗಮಿಸಿದ್ದಾರೆ. ಈ CWC ಸಭೆಯಲ್ಲಿ ಸಹಜವಾಗಿಯೇ ಒಂದಿಷ್ಟು ರೆಸಲ್ಯೂಷನ್ಸ್ಗಳನ್ನು ಪಾಸ್ ಮಾಡಲಾಗುತ್ತೆ. ಒಂದು ಲೋಕಸಭೆ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಒಂದು ರೆಸಲ್ಯೂಷನ್ನ ಪಾಸ್ ಮಾಡ್ತಾರೆ. ಅಂದರೆ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಇಷ್ಟಾರು ಸೀಟ್ ಗೆದ್ದಿದ್ದೀವಿ ಅನ್ನುವಂಥ ಒಂದು ರೆಸಲ್ಯೂಷನನ್ನು ಪಾಸ್ ಮಾಡಿ ಈ ಮೂಲಕ ಒಂದು ಠರಾವನ್ನು ಪಾಸ್ ಮಾಡಲಾಗುತ್ತೆ. ಅದಾದ ಬಳಿಕ ವಿಪಕ್ಷ ನಾಯಕನ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ವಿಪಕ್ಷ ನಾಯಕನ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರ ಹೆಸರನ್ನು ಪ್ರಸ್ತಾಪಿಸಿ ಅದನ್ನು ಇನ್ಫ್ಯಾಕ್ಟ್ ಅನುಮೋದಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು CWC ಸಭೆಯ ದೃಶ್ಯಾವಳಿಗಳು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ನರೇಂದ್ರ ಗೌಡ HF ಹಸು ಸಾಕಾಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಅಂಬಿಕಾ ಸೋನಿ, ಅದೇ ರೀತಿ KC ವೇಣುಗೋಪಾಲ್ ಸೇರಿದಂತೆ ಎಲ್ಲ ಹಿರಿಯ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ರೈಟ್, ಈಗಾಗಲೇ ಈ ಸಭೆ ವಿಪಕ್ಷ ನಾಯಕರ ದೃಷ್ಟಿಯಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ. ಯಾರು ವಿಪಕ್ಷ ನಾಯಕರಾಗ್ತಾರೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಒಂದು ಕಡೆಗೆ ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರದಲ್ಲಿ ಪಟ್ಟ ಕಟ್ಟುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಎಲ್ಲ ನಾಯಕರು ಒಂದು ಪ್ರಸ್ತಾವನೆ ಹೆಸರಿಗೆ ಅನುಮೋದನೆಯನ್ನು ನೀಡುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಅವಿರೋಧವಾಗಿ ಅವರು ಆಯ್ಕೆಯಾಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಈ ಸಭೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ, ಸಭೆಯಲ್ಲಿ ಮೊದಲಿಗೆ ಫಲಿತಾಂಶದ ಬಗ್ಗೆ ಒಂದು ಬಹುಶಃ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಒಂದು ಅಭಿನಂದನೆಯನ್ನು ಸಲ್ಲಿಸ್ಬೋದು. ಅದಾದ ಬಳಿಕ ವಿಪಕ್ಷ ನಾಯಕನ ಆಯ್ಕೆಗೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ವಿಪಕ್ಷ ನಾಯಕನ ಆಯ್ಕೆಗೆ ಯಾರೂ ಕೂಡ ಸಹಜವಾಗಿ ಕಾಂಪಿಟೇಟರ್ ಇರಲ್ಲ. ನೇರವಾಗಿ ಅವರೇನೆ ರಾಹುಲ್ ಗಾಂಧಿ ಅವರ ಹೆಸರನ್ನೇ ಆದರೆ ಅವಿರೋಧವಾಗಿ ಆಯ್ಕೆಯಾಗುವಂಥ ಸಾಧ್ಯತೆ ಇದೆ. ಇದರ ಜೊತೆಗೆ ನಿನ್ನೆ ಕೆಲವೊಂದಿಷ್ಟು ಹೆಸರುಗಳು ಓಡಾಡ್ತಾ ಇತ್ತು. ಆದರೆ ಅದನ್ನು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಚರ್ಚೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಇದರ ಜೊತೆಗೆ ನಿನ್ನೆ ರಾಹುಲ್ ಗಾಂಧಿ ಬಂದಂಥ ಸಂದರ್ಭದಲ್ಲಿ ಸಚಿವರ ಜೊತೆ ಕೂಡ ಸಭೆ ನಡೆಸಿದರು. ಈ ಸಭೆಯಲ್ಲಿ ಕರ್ನಾಟಕದ ಫಲಿತಾಂಶದ ಬಗ್ಗೆ ಅವರು ಅಷ್ಟೊಂದು ತೃಪ್ತಿ ಇರಲಿಲ್ಲ, ಅಸಮಾಧಾನ ಇರಲಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬಂದಿತ್ತು. ಅದರಲ್ಲಿ ಈಗ ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂತ ಹೇಳಲಾಗಿರುವಂಥ ಮಾತುಗಳ ಬಗ್ಗೆ ಈಗ ಕಾಂಗ್ರೆಸ್ ಪಕ್ಷದ ಒಳಗಡೆ ಸಾಕಷ್ಟು ಆಂತರಿಕವಾದಂಥ ಮಾತುಗಳು ಕೇಳಿಬರ್ತಾ ಇದೆ. ಇದರ ಜೊತೆಗೆ ನಾಯಕರು ಕೂಡ ಮಾತನಾಡಿದ್ದಾರೆ. ಯಾರ್ಯಾರೇನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ನಾವು ಈಗ ಅಸಮಾನ ಆಗಿರಲಿಲ್ಲ, ಇಬ್ಬರ ಮ್ಯಾಗ ಅಸಮಾನ ನಾವು ಆಗಿದ್ದೀವಿ. ಈಗ ಲೀಡ್ ಹಾಕಿ ಕೊಡಿಸಿಲ್ಲ ಅಂತ ಹಾಗೆ ಅವರು ಮಿಕ್ಕಿದ್ರ ಮ್ಯಾಗ ಅಸಮಾನ ಅಷ್ಟೇ. ಅದಕ್ಕಿಂತ ಹೆಚ್ಚು ಏನು ಮಾಡಲಿಕ್ಕಾಗಲ್ಲ. ಅಸಮಾಧಾನ ಆಗಿದ್ರೆ ನಾವು ಆಗಿದ್ದೀವಿ ಇಬ್ಬರ ಮ್ಯಾಗ. ಯಾಕೆ ಹಿಂಗಾಯ್ತಂತ ರಾಜಕೀಯದಲ್ಲಿ ಸ್ವಾಭಾವಿಕ ಅಸಮಾಧಾನ ಆಗೋದು. ಯಾಕಂದ್ರೆ ನಾವು ನಿರೀಕ್ಷೆ ಮಾಡಿರ್ತೀವಿ ಇಲ್ಲಿ ಇಷ್ಟು ಬರ್ತೈತೆ ಅಷ್ಟು ಬರ್ತೈತೆ ಅಂತ. ಅಸಮಾಧಾನ ಸ್ವಾಭಾವಿಕ. ಇವತ್ತು ನಮ್ಗೆ ಹಿನ್ನಡೆ ಆಗಿದೆ, ಅದೆಲ್ಲ ಕೂಡ ಚರ್ಚೆ ಆಗಿದೆ. ಅದಕ್ಕೆ ಅಷ್ಟೇ 5 ನಿಮಿಷಕ್ಕಿಂತ ಜಾಸ್ತಿ ಆಗಿಲ್ಲ ಅದು ಮೀಟಿಂಗು. ಅದಕ್ಕೆ ಎಲ್ಲ ಡೀಟೇಲ್ಡ್ ಒಂದು ರಿವ್ಯೂ ಮಾಡಿರಿ ಅಂಥೇಳಿ ರಿವ್ಯೂ ಮಾಡ್ತೀವಿ ಅಂತೇಳಿ ಇವರು ಸುಜಾವಲ್ಲ ಹೇಳಿದರು. ಡೀಟೇಲ್ ರಿವ್ಯೂ ಮಾಡಿ ನಾವು ಅದನ್ನು ಮಾಡೋಣ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಅದು ಅದೇ ಸುರ್ಜಾವಲ್ ಅವರೇ ನಾವು ಆತ್ಮಾವಲೋಕನ ಮಾಡ್ಕೋತೀವಿ ನಾವೇ ಹೇಳ್ತಾ ಇದ್ದೀವಲ್ಲ, ಎಲ್ಲೆಲ್ಲಿ ನಾವು ತಪ್ಪಿದ್ದೀವಿ ಅಂಥೇಳಿ. ಅವರೇನು ಕೇಳಿಲ್ಲ, ನಾವೇ ಹೇಳ್ತಾ ಇದ್ದೀವಿ. ಎಲ್ಲಿ ಹೆಂಗೆ ಆಯಿತು, ಮುಂದೆ ನಮ್ಮ ರಾಜಕೀಯ ಇದಕ್ಕೆ ನಾವು ಯಾವ ರೀತಿ ಮುನ್ನಡೆಯಬೇಕು ಅಂಥೇಳಿ ನಾವೇ ಇದನ್ನು ಪರಾಮರ್ಶೆ ಮಾಡಿ ಏನೇನಾಗಿದೆ ಇದು ಮಾಡ್ತೀವಿ ಅಂಥೇಳಿ ಸುರ್ಜಾವಲ್ ಅವರು ಕೂಡ ಹೇಳಿದ್ದಾರೆ. ನಾವು ಕೂಡ ಅದನ್ನೇ ಪಕ್ಷದಲ್ಲಿ ಅದನ್ನೇ ಕೂಡ ನಾವು ಕೂಡ ಸೋತ ಮೇಲೆ ನಾವು ಕೂಡ ಅದನ್ನೇ ಕೆಲವು ಕಡೆ ಸೋತ ಮೇಲೆ ಕೆಲವು ಕಡೆ ಗೆದ್ದಿದ್ದೀವಿ, ಕೆಲವು ಕಡೆ